ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ಕನಿಷ್ಠ 1,00,000 ಜನಕ್ಕೆ ತಲುಪುವಂತೆ ವಿಡಿಯೋನ ಶೇರ್ ಮಾಡಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಬಹಳಷ್ಟು ಜನ, ಅದರಲ್ಲೂ ನಮ್ಮ ಯಂಗ್ಸ್ಟರ್ಸ್ ಏನಿದ್ದಾರೆ, ಇವತ್ತು ಮನಸ್ಸಿಲ್ಲದೆ ಇದ್ರೂ ಸಹ ಎಲ್ಲೋ ಒಂದು ಕಡೆ ಹೋಗಿ 10,000, 15,000, 20,000 ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಆತ್ಮತೃಪ್ತಿ ಅನ್ನೋದಿಲ್ಲ. ಕಾರಣ ಇಷ್ಟೇ, ಇವತ್ತಿನ ಯಂಗ್ ಜನ್ರೇಷನಲ್ಲಿ ಆಗ್ತಾ ಇರ್ತಕ್ಕಂಥ ಮೇಜರ್ ಪ್ರಾಬ್ಲಮ್ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಅನ್ನೋದು. ಸೊ ಈ ಒಂದು ಕಾರಣ ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ತಲುಪಬೇಕು. ದೊಡ್ಡ ಮಟ್ಟಕ್ಕೆ ತಲುಪಬೇಕಂದ್ರೆ ಯಾವ ರೀತಿ ಒಂದು ಬದಲಾಗಬೇಕಂದ್ರೆ ಅಷ್ಟರ ಮಟ್ಟಿಗೆ ಇದು ಬದಲಾಗಬೇಕಾಗಿದೆ. ನಾವು ಒಂದು ಕ್ಷಣ ಯೋಚನೆ ಮಾಡಬೇಕು, ಯಾಕೆ ನಾವು ರೈತರ ಮಕ್ಕಳಿಗೆ ಹೆಣ್ಣು ಕೊಟ್ಟು ಮದುವೆ ಮಾಡಬಾರ್ದು ಅನ್ನೋದನ್ನ. ಇವತ್ತು ಥಿಂಕ್ ಮಾಡ್ತೀವಿ ನಾವು, ಎಲ್ರಿಗೂ ಕೆಲಸದಲ್ಲಿರಬೇಕು, ಎಲ್ಲರೂ ಒಳ್ಳೊಳ್ಳೆ ಪ್ರೊಫೆಷ್ನಲ್ ಜಾಬ್ಸಲ್ಲಿ ಇರಬೇಕು. ಸೊ ಎಲ್ಲರೂ ಅದೇ ಥರ ಥಿಂಕ್ ಮಾಡಿದ್ರೆ ಹೇಗೆ? ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನೂ ಡಾಕ್ಟರ್ ಆಗ್ಲಿಕ್ಕಾಗಲ್ಲ, ಪ್ರತಿಯೊಬ್ಬ ವ್ಯಕ್ತಿನೂ ಇಂಜಿನಿಯರ್ ಆಗ್ಲಿಕ್ಕಾಗಲ್ಲ, ಬಟ್ ಪ್ರತಿಯೊಬ್ಬರು ರೈತರಾಗ್ಬೋದು. ಆದರೆ ಇವತ್ತು ನಾವು ಥಿಂಕ್ ಮಾಡ್ತಾ ಇರ್ತಕ್ಕಂಥ ವಿಧಾನ ಫಸ್ಟು ಇದು ಬದಲಾಗಬೇಕು. ರೈತರ ಮಕ್ಕಳಿಗೆ ಇವತ್ತು ಯಾವುದರಲ್ಲೂ ಕೊರತೆ ಏನಿಲ್ಲ. ಸಾಕಷ್ಟು ಜನ ನೀವು ನೋಡ್ಬೋದು, ಸಾವಿರಾರು ಲಕ್ಷಾಂತರ ರೂಪಾಯಿ ದುಡಿತಾ ಇರ್ತಕ್ಕಂಥವ್ರು ಇದ್ದಾರೆ. ಸೊ ಅಲ್ಲಿ 8 ಅವರ್ 9 ಅವರ್ ನಾವು ಏನು ಕಂಟಿನ್ಯೂಸ್ ಕೆಲಸ ಮಾಡಿ 1 ಮಂತ್ ಆದಮೇಲೆ ನಾವು ಸ್ಯಾಲ್ರಿ ತಗೋತೀವಿ, ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಕೆಲವೊಂದಷ್ಟು ಹಾರ್ಡ್ ವರ್ಕ್ನ ಹಾಕಿ ಇವತ್ತು ಲಕ್ಷಾಂತರ ರೂಪಾಯಿ ಗಳಿಕೆ ಮಾಡಿರ್ತಕ್ಕಂಥ ಅದೆಷ್ಟೋ ಜನ ಇದ್ದಾರೆ. ಆದರೂ ಸಹ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಅವರ ತಂದೆ ತಾಯಿ ರೈತರಾಗಿರ್ತಾರೆ, ಅವ್ರ ಎಂಟೈರ್ ಫ್ಯಾಮಿಲಿನೇ ರೈತ ವರ್ಗದಿಂದ ಬಂದಿರತಕ್ಕಂಥದ್ದು. ಆದರೂ ಸಹ ರೈತರಂದರೆ ಕೇವಲ ಇಲ್ಲಿ ವಿಚಾರವನ್ನು ಕ್ಲಾರಿಫೈ ಕೊಡೋದು ನಾನು ಇಷ್ಟಪಡ್ತೀನಿ. ಇವತ್ತು ಏನಿದು ಹೋಗ್ತಾ ಇದೆ, ಈ ಒಂದು ಸನ್ನಿವೇಶ ಇನ್ನೊಂದು 5-10 ವರ್ಷ ಅನಿಸುತ್ತೆ ಇದು ಕಂಪ್ಲೀಟ್ ಬದಲಾಗುತ್ತೆ 100%. ಬಹುಶಃ ಒಂದು ಸಮಯದಲ್ಲಿ ಯಾರಿರ್ತಾರೋ ಯಾರಿಲ್ಲ ಗೊತ್ತಿಲ್ಲ, ಬಟ್ ಈ ಒಂದು ಸನ್ನಿವೇಶ 100% ಬದಲಾಗುತ್ತೆ. ಏನು ಡಿಮ್ಯಾಂಡ್ ಇದೆ ಇದೆಲ್ಲ ಸಹ ಉಲ್ಟಾ ಆಗ್ಬಿಡುತ್ತೆ. ಸೊ ಯಾವ ಕ್ಷಣನೂ ಸಹ ಶಾಶ್ವತವಾಗಿರೋದಿಲ್ಲ, ಬದಲಾಗುತ್ತೆ. ಸೊ ಫಸ್ಟು ನೀವು ಅರ್ಥ ಮಾಡ್ಕೊಳ್ಬೇಕು. ಒಳ್ಳೊಳ್ಳೆ ಎಜುಕೇಷನ್ಸ್ನ ಮಾಡಿದ್ದೀರಾ, ನೀವು ಹೆಣ್ಮಕ್ಳು ಒಳ್ಳೊಳ್ಳೆ ಎಜುಕೇಷನ್ಸ್ನ ಮಾಡಿರ್ತೀರಾ. ಪೇರೆಂಟ್ಸು ನೀವು ಫಸ್ಟು ಮಕ್ಕಳಿಗೆ ತಿದ್ದಿ ಹೇಳಬೇಕು, ಈ ಥರ ಒಂದು ಪ್ರೊಫೆಷ್ನಲ್ಸ್ನ, ಈ ಥರ ಒಂದು ರೈತಾಪಿ ವರ್ಗವನ್ನು. ಸೊ 100ಕ್ಕೆ 70 ಜನ ಒಂದು ಅಪ್ರೋಚ್ ಮಾಡಿದ್ರೆ ಯಾಕೆ ಡಿಮ್ಯಾಂಡ್ ಆಗುತ್ತೆ ಹೇಳಿ? ಇವತ್ತು ಅದೆಲ್ಲೋ ಕೆಲಸಕ್ಕೆ ಹೋಗಿ ಅಲ್ಲಿ ಏನೇನೋ ಸಮಸ್ಯೆಗಳಾಗ್ತಾ ಇದ್ದಾವೆ, ಎಲ್ಲರೂ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಸೊ ಸಾಕಷ್ಟು ಜನ ಮೇಜರಾಗಿ ಇವತ್ತು ಸಿಟಿ ಕಡೆ ಇರ್ತಕ್ಕಂಥ ಮೇಜರಾಗಿ ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಸೊ ಎಲ್ಲೋ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರಿಗೆ ನೀವು ಕೊಟ್ಟು ಮದುವೆ ಮಾಡ್ಬೋದಲ್ವಾ? ನೀವು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಬೇಕು. ಹಿಂದೆ ಇದ್ದಂಥ ಒಂದು ರೈತರ ಒಂದು ಬ್ಯಾಕ್ಗ್ರೌಂಡ್ಗೂ ಈಗಿರ್ತಕ್ಕಂಥ ಒಂದು ಬ್ಯಾಕ್ಗ್ರೌಂಡ್ಗೂ ಭಾಳಷ್ಟು ವ್ಯತ್ಯಾಸಗಳಿದ್ದಾವೆ. ಇವತ್ತು ಸಾವಿರಾರು ರೂಪಾಯಿ ಅಲ್ಲ, ಲಕ್ಷಾಂತರ ರೂಪಾಯಿ ದುಡಿತಾ ಇರ್ತಕ್ಕಂಥ ರೈತರು ಇದ್ದಾರೆ. ಆದರೂ ನಾವು ಹಿಂದೇಟಾಗ್ತಾ ಇದ್ದೀವಿ. ಯಾರು ಇವತ್ತು ಬಿಸಿಲಲ್ಲಿ ಹೋಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೆಣ್ಮಕ್ಳು ಯಾರು? 100ಕ್ಕೆ ಎಷ್ಟು ಜನ ಮಾಡ್ತಾ ಇದ್ದಾರೆ? ನೀವು ಕಮೆಂಟ್ ಮಾಡಿಬೇಕಾದ್ರೆ 100ಕ್ಕೆ ಎಷ್ಟು ಜನ ಹೆಣ್ಮಕ್ಳು ಇವತ್ತು ಬಿಸಿಲಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಹೇಳಿ? ನೀವು ಬೆಂಗಳೂರಲ್ಲಿ ಅಥವಾ ಇನ್ನೆಲ್ಲೋ ಸಿಟಿಗೆ ಹೋದ್ರೂ ಕೆಲಸ ಮಾಡೋದು ತಪ್ಪಲ್ಲ. 8 ಅವರ್ 9 ಅವರ್ 10 ಅವರ್ ಕೆಲಸ ಮಾಡಬೇಕು, ಅಲ್ಲಿ ಕೆಲಸ ಮಾಡ್ಕೊಂಡು ಮತ್ತೆ ಮನೆಗೆ ಬಂದು ಅಲ್ಲಿ ಕೆಲಸ ಮಾಡಬೇಕು. ಬಟ್ ಇಲ್ಲಿ ಆ ಥರ ಅಲ್ವಲ್ಲ. ಯಾವ ಟೈಮಲ್ಲಿ ಕೆಲಸ ಬೇಕಾದರೂ ಮಾಡ್ಬೋದು, ಯಾವ ಟೈಮಲ್ಲಿ ಬೇಕಾದರೂ ಅಷ್ಟಲ್ಲಿರ್ಬೋದು. ಥಿಂಕ್ ಮಾಡಬೇಕು. ಜನ ಇವತ್ತು ಎಷ್ಟು ಬದಲಾಗ್ತಾ ಇದೆ ಅಂದರೆ ಪ್ರಪಂಚ, ಕೆಲವು ಕಡೆ ಎಲ್ಲ ನೋಡಬೇಕು ನೀವು ಎಷ್ಟೊಂದು ಬದಲಾಗ್ತಾ ಇದೆ. ಇವತ್ತು 100ಕ್ಕೆ 100 ಜನನೂ ಕೆಲಸ ಸಿಗ್ತಾ ಇದೆಯಾ? ಸಿಗುತ್ತಾ ಹೋಗಲಿ? ಇವೆಲ್ಲವನ್ನ ನಾವು ಥಿಂಕ್ ಮಾಡಬೇಕು. ನೀವೆಲ್ಲ ಎಜುಕೇಷನ್ ಮಾಡಿರ್ತಕ್ಕಂಥವ್ರು, ಒಳ್ಳೊಳ್ಳೆ ಗ್ರ್ಯಾಜುಯೇಟ್ನ ಪಡ್ಕೊಂಡಿರ್ತೀರ. ಯೋಚನೆ ಮಾಡಿ ಒಂದ್ಸಲ. ನೀವು ಥಿಂಕ್ ಮಾಡ್ತಕ್ಕಂಥ ಒಂದು ಬದಲಾವಣೆ, ಈ ಒಂದು ಬದಲಾವಣೆಗೋಸ್ಕರ ನೀವು ಒಂದಷ್ಟು ಯೋಚನೆಯನ್ನು ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೊರಟೋಗ್ತದೆ. ಯಾಕಂದರೆ ಇವತ್ತು ನಾವು ಏನು ತಿಂತಾ ಇರ್ತಕ್ಕಂಥ ಒಂದು ಪ್ರತಿಯೊಂದು ಅನ್ನದ ಹಿಂದೆ ಒಬ್ಬ ರೈತನ ಶ್ರಮ ಇರುತ್ತೆ ಅನ್ನೋದನ್ನ ಮರಿಬಾರ್ದು. ಸೊ ಎಲ್ಲರೂ ಒಳ್ಳೊಳ್ಳೆ ಕೆಲಸಗಳು ಹೊರಟೋಗಿ ಎಲ್ಲ ಒಂದು ಒಳ್ಳೆ ಪ್ರೊಫೆಷ್ನಲ್ ಜಾಬ್ಸೇ ಬೇಕು ಅಂತ ಹೋಗ್ತಾ ಇದ್ರೆ ಕೃಷಿ ಮಾಡ್ತಕ್ಕಂಥವ್ರು ಯಾರು? ಸೊ ಈಗ ಇರ್ತಕ್ಕಂಥ ಒಂದು ಜನ್ರೇಷನ್ಗೆ ಬಹಳಷ್ಟು ಜನರಿಗೆ ಒಂದು ಖುಷಿ ವಿಚಾರ ಏನಪ್ಪ ಅಂದರೆ, ಯಂಗ್ಸ್ಟರ್ಸ್ ಮುಂದೆ ಬರ್ತಾ ಇದ್ದಾರೆ, ಅಲ್ಲೂ ಜಾಸ್ತಿ ಜನ ಮುಂದೆ ಬರ್ತಾ ಇದ್ದಾರೆ. ಸೊ ಕಾರಣ ಹಿಂದೇಟ್ ಆಗ್ತಾ ಇರ್ತಕ್ಕಂಥ ಕಾರಣ ಇಷ್ಟೇ, ನಮಗೆ ಹೆಣ್ಣು ಸಿಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ. ಸೊ ಬದಲಾಗಬೇಕು. ಪೇರೆಂಟ್ಸು ನೀವು ಬದಲಾದರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಬದಲಾಗ್ತಾರೆ. ಅವರಿಗೆ ಒಂದು ಬುದ್ಧಿಯನ್ನು ಹೇಳ್ಬೇಕಾಗುತ್ತೆ. ಬಹುಶಃ ಈ ವಿಡಿಯೋ ಎಷ್ಟು ಜನ ನೋಡ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ, ಬಟ್ ನೋಡುವಂಥ ಪ್ರತಿಯೊಬ್ಬರು ಅಷ್ಟೇ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಯಾಕಂದರೆ ಇಂಥ ಒಂದು ವಿಡಿಯೋಗಳನ್ನು ನೀವು ಶೇರ್ ಮಾಡಬೇಕಾಗುತ್ತೆ, ತಲುಪಬೇಕು, ಬದಲಾವಣೆ ಆಗಬೇಕು. ಸೊ ಇದು ನಾನು ಆಗಲೇ ಹೇಳಿದಾಗೆ ಇದು ಶಾಶ್ವತವಾಗಿರಲ್ಲ. ಯಾವುದೇ ಒಂದು ಸಮಯ ಅಷ್ಟೇ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ಯಾವುದು ಶಾಶ್ವತ ಅಲ್ಲ, ಇಲ್ಲಿ ನಾವು ಶಾಶ್ವತ ಅಲ್ಲ.
ಸೊ ಹಾಗೆ ಪ್ರತಿಯೊಂದು ಕ್ಷಣ ಅಷ್ಟೇ ಬಂದು ಹೋಗ್ತಾ ಇರ್ತಕ್ಕಂಥದ್ದು. ಸೊ ಇದ್ರ ಮಧ್ಯೆ ನಾವು ಯೋಚನೆ ಮಾಡಬೇಕು. ಒಂದು ರೈತಾಪಿ ಕುಟುಂಬ ಅಂತ ಬಂದಾಗ ಒಂದಷ್ಟು ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಇವತ್ತು ಎಂಥ ಒಂದು ಹೀನ ಪರಿಸ್ಥಿತಿಗೆ ನಾವು ತಲುಪ್ತಾ ಇದೀವಿ ಅಂದರೆ ಅರ್ಥ ಮಾಡ್ಕೊಳ್ಬೇಕು. ನಾವೇನು ಥಿಂಕ್ ಮಾಡ್ತಾ ಇದೀವಿ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬದಲಾಗಬೇಕಿದು. ಇದು ಎಸ್ಪೆಷಲಿ ಹೇಳ್ತಾ ಇರ್ತಕ್ಕಂಥದ್ದು ಹೆಣ್ಣೆತ್ತ ಒಂದು ಪೋಷಕರಿಗಿರ್ಬೋದು ಅಥವಾ ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂಥದ್ದು. ನಿಮಗೆ ಒಂದು ಅಧಿಕಾರ ಇದೆ. ಸೊ ನೀವು ಥಿಂಕ್ ಮಾಡ್ತಕ್ಕಂಥ ಒಂದು ವಿಧಾನವನ್ನು ಬದಲಾಯಿಸಿದ್ರೆ ಖಂಡಿತವಾಗ್ಲೂ ಒಂದು ಉಜ್ವಲವಾದ ಒಂದು ಭವಿಷ್ಯ ನಿಮ್ಗೆ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಥಿಂಕ್ ಮಾಡಿ. ಒಂದಲ್ಲ ಒಂದು ಕಡೆ ನಿಮ್ಗೆ ಒಳ್ಳೆ ಭವಿಷ್ಯ ಅನ್ನೋದು ಇದ್ದೇ ಇರುತ್ತೆ. ಸೊ ಆದಷ್ಟು ಅವಾಯ್ಡ್ ಮಾಡೋದನ್ನ ಬಿಡಿ. ರೈತರನ್ನು ಅಥವಾ ರೈತಾಪಿ ಕುಟುಂಬಗಳನ್ನು ಅವಾಯ್ಡ್ ಮಾಡೋದು ಬಿಡಿ. ಸೊ ಈಗ ಕೆಲವು ಪೋಷಕರು ಏನು ಮಾಡ್ತಾರೆ ಅಂದರೆ, ಒಂದು ಜಸ್ಟ್ ಇದು ಎಕ್ಸಾಂಪಲ್ ಅಷ್ಟೇ. ಸೊ ಯಾರನ್ನೂ ಇದು ನೋಯಿಸುವಂಥ ಒಂದು ಮಾತಲ್ಲ, ಜಸ್ಟ್ ಇದು ಎಕ್ಸಾಂಪಲ್ಲು. ಒಂದು ಗಂಡು ಒಂದು ಹೆಣ್ಣು ಇರ್ತಕ್ಕಂಥ ಒಂದು ಕುಟುಂಬದಲ್ಲಿ ತಂದೆ ಯೋಚನೆ ಮಾಡ್ತಾರೆ, ಹೆಣ್ಣು ಮಗಳನ್ನು ಒಳ್ಳೆ ಸರ್ಕಾರಿ ನೌಕರಿ ಅಥವಾ ಒಳ್ಳೆ ಜಾಬಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡಬೇಕು. ಬಟ್ ಆ ಗಂಡು ಮಗ ಇರ್ತಾನಲ್ವಾ, ಆ ಗಂಡು ಮಗನಿಗೆ ಮಾತ್ರ ರೈತಾಪಿ ಕುಟುಂಬದಿಂದ ಹೆಣ್ಣು ಕೊಡ್ತಾ ಇಲ್ಲ ಅನ್ನೋದು ಪ್ರಶ್ನೆ ಅವರು. ಸೊ ಇಲ್ಲಿ ಇವರು ಬದಲಾದ್ರೆ ಅಲ್ವಾ ಅವರು ಬದಲಾಗೋದು. ಸೊ ನಾವೇ ಬದಲಾಗಿಲ್ಲ ಅಂದರೆ ಬೇರೆ ಯಾರು ಬದಲಾಗ್ತಾರೆ? ಸೊ ನಿಮ್ಮ ಮಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನಿಲ್ಲ, ಸೆಕೆಂಡ್ರಿ. ಇಲ್ಲ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾನೆ, ಓಕೆ. ಬಟ್ ನೀವು ಥಿಂಕ್ ಮಾಡ್ತಕ್ಕಂಥ ವಿಧಾನ ಬದಲಾದರೆ ಅಲ್ಲೂ ನಿಮ್ಮ ಮನೆಯಲ್ಲೂ ಸಹ ಬದಲಾವಣೆ ತರ್ಬೋದಲ್ವಾ? ಯಾಕೆ ಆ ಥರ ಮಾಡೋದಿಲ್ಲ? ಅಳಿಯ ಮಾತ್ರ ಗೌರ್ಮೆಂಟ್ ಜಾಬಲ್ಲಿರಬೇಕು, ಮಗನಿಗೆ ಮಾತ್ರ ಹೆಣ್ಣು ಕೊಡ್ತಾ ಇಲ್ಲ. ಇದು ಇವತ್ತು ಮೇಜರ್ ಆಗಿ, ಇದು ಕೆಲವರಿಗೆ ಅಂತ ಹೇಳ್ತಾ ಇಲ್ಲ, ಕೆಲವೊಂದು ಕಡೆ ಈ ಥರ ಒಂದು ಮೇಜರ್ ಸಮಸ್ಯೆಗಳು ಕಂಡು ಬರ್ತಾ ಇದ್ದಾವೆ. ಸೊ ಬದಲಾಗಿ, ನೀವು ಬದಲಾದರೆ ಇಡೀ ದೇಶವನ್ನೇ ಬದಲಾಯಿಸುವಂಥ ಶಕ್ತಿ ಇರ್ತಕ್ಕಂಥದ್ದು. ಸೊ ನಾವು ಬದಲಾದರೆ ಎಲ್ಲವನ್ನೂ ಸಹ ನಾವು ಬದಲಾಯಿಸ್ಬೋದು. ಆದಷ್ಟು ರೈತಾಪಿ ಕುಟುಂಬಗಳನ್ನು ಒಂದು ಮೇಲೆತ್ತುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಇವತ್ತು ಕೃಷಿಯಲ್ಲಿ ಎಂತೆಂಥ ಯಂಗ್ಸ್ಟರ್ಸು ಎಷ್ಟೊಂದು ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಭಾಳ ಖುಷಿ ಆಗುತ್ತೆ. ಸೊ ಇನ್ನಷ್ಟು ಅವರು ಪ್ರೋತ್ಸಾಹ ಕೊಟ್ಟರೆ ಇಷ್ಟು ಚೆನ್ನಾಗಿರುತ್ತಲ್ವ. ಕೆಲವೊಂದು ಕಂಟ್ರೀಸಲ್ಲಿ ನೋಡಿದ್ರೆ ಎಷ್ಟೊಂದು ಖುಷಿ ಆಗುತ್ತೆ. ಸೊ ಹೊಸ ಟೆಕ್ನಾಲಜಿಗಳನ್ನು ಬಳಕೆ ಮಾಡಿಕೊಂಡು ಏನೆಲ್ಲ ಒಂದು ಆವಿಷ್ಕಾರ ಮಾಡ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಆ ಥರ ಒಂದು ಮೆಂಟಾಲಿಟಿ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಆ ರೀತಿ ಮಾಡಲಿಕ್ಕೆ ಮೇಜರಾಗಿ ಕಾಡ್ತಾ ಇರ್ತಕ್ಕಂಥದ್ದು ಅಗ್ರಿಕಲ್ಚರ್ ಕಡೆ ಹೋದರೆ ಇದೊಂದು ಮೇಜರ್ ಸಮಸ್ಯೆ. ನಮಗೆ ಹೆಣ್ಣು ಕೊಟ್ಟು ಮದುವೆ ಮಾಡಲ್ಲ ಅನ್ನೋದು. ಫಸ್ಟು ಇದು ಬದಲಾಗ್ಬಿಟ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬ ರೈತನು ಸೈಂಟಿಸ್ಟ್ಗೇನು ಕಡಿಮೆ ಇಲ್ಲ, ಡಾಕ್ಟರ್ಗೇನು ಕಡಿಮೆ ಇಲ್ಲ. ಅಷ್ಟೊಂದು ಟ್ಯಾಲೆಂಟು, ಅಷ್ಟೊಂದು ಅನುಭವ ಆ ಒಂದು ರೈತನಿಗಿರುತ್ತೆ. ನಾವು ಪ್ರಮೋಟ್ ಮಾಡಬೇಕಷ್ಟೇ ಅವರನ್ನು. ನಾವು ಪ್ರಮೋಟ್ ಮಾಡ್ತಾ ಇಲ್ಲ. ಪ್ರತಿಯೊಂದು ಹಂತದಲ್ಲೂ ರೈತನನ್ನು ತುಳಿಯುವಂಥ ಒಂದು ಕೆಲಸಕ್ಕೆ ನಾವು ಕೈ ಹಾಕ್ತಾ ಇದ್ದೀವಿ. ರಾಜಕಾರಣಿಗಳಾಗಿರ್ಬೋದು, ಸಮಾಜ ಆಗಿರ್ಬೋದು, ಪ್ರತಿಯೊಬ್ಬರು ಅಷ್ಟೇ ಬದಲಾಗಬೇಕು. ನಾವು ಬದಲಾದರೆ ಖಂಡಿತವಾಗ್ಲೂ ನಮ್ಮ ಮನೆ, ನಮ್ಮ ಕುಟುಂಬವನ್ನು ನಾವು 100% ಬದಲಾಯಿಸ್ಬೋದು. ನಮ್ಮ ಕುಟುಂಬ ಬದಲಾದರೆ ನಮ್ಮ ಊರಿಂದ ತಾಲೂಕಿಂದ ಜಿಲ್ಲೆ, ಕಷ್ಟ ಏನಿಲ್ಲ. ಪ್ರಯತ್ನ ಪಡಿ. ಆದಷ್ಟು ಯಂಗ್ಸ್ಟರ್ಸ್ ಏನು ಫಾರ್ಮಿಂಗ್ ಕಡೆ ಬರ್ತಾ ಇದ್ದೀರಾ, ಅವ್ರಿಗೆ ಉತ್ತೇಜನೆ ಕೊಡಿ, ಪ್ರಮೋಟ್ ಮಾಡಿ. ಅವರಲ್ಲಿರ್ತಕ್ಕಂಥ ಒಂದು ಟ್ಯಾಲೆಂಟ್ನ ಹೊರತರುವ ಮುಖಾಂತರ ಒಂದಷ್ಟು ಕೃಷಿಗೆ ಸಂಬಂಧಪಟ್ಟಂಥ ಒಂದಷ್ಟು ಟೆಕ್ನಾಲಜಿನ ಹೊರಗಡೆ ತರ್ತಕ್ಕಂಥ ಒಂದು ಪ್ರಯತ್ನದ ಮೂಲಕ ಅಚೀವ್ಮೆಂಟ್ ಮಾಡ್ತಾರೆ. ಸಾಕಷ್ಟು ಅಚೀವ್ ಮಾಡ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಅಂಥವ್ರನ್ನೆಲ್ಲ ಬೆಳಗ್ಗೆ ತರಬೇಕು ನಾವು.